ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ನನ್ನ ಹೆಸರು ಎಸ್ ಕೆ ಮಾಲ್ತೇಶ್ ಅಂತ. ನಾನು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ನಮ್ಮ ತಾಲೂಕು ಉಪ್ಪಾರ ಸಮಾಜದ ಮುಖಂಡರು ನಾವು. ಹೇಗಿದೆ ಸರ್ ಈಗ? ಸರ್ ಭಾಳ ಚೆನ್ನಾಗಿದೆ. ಯಾವಾಗಲೂ ನಮ್ಮ ಶಾಮನೂರು ಶಿವಶಂಕರಪ್ಪ ಇರೋದ್ರದ್ದು 4 ಎಲೆಕ್ಷನ್ನು ಸಹ ಏನು ಯಾರು ಸಹ ಬಿ ಜೆ ಪಿಯವರು ಟಚ್ ಮಾಡೋಕ್ಕೆ ಸಹ ಆಗಿಲ್ಲ. ಅವರು ಎಲ್ಲ ಭಾಳ ಅಂತರದಿಂದನೇ ಗೆದ್ಕೊಂತ ಬಂದಿರೋದು. ಈ ಎಲೆಕ್ಷನ್ನು ಸಹ ಏನು ಶಾಮನೂರು ಶಿವಶಂಕರಪ್ಪನವ್ರು ಹೋದ ಸರಿ ಏನು 27,000 ಅಂತರದಿಂದ ಗೆದ್ದಿದ್ರಲ್ಲ, ಈ ಸರಿ ಶಾಮನೂರು ಸಮರ್ಥರವರು ಅದಕ್ಕಿಂತ ಇನ್ನೂ ಹೆಚ್ಚಿಗೆ ಒಂದು 30,000ಕ್ಕಿಂತ ಹೆಚ್ಚಿಗೆ ಅಂತರದಿಂದ ಗೆಲ್ತಾರಂತ ನಂಬಿಕೆ ಇದೆ ಸರ್ ನಮಗೆ. ಈಗ ಅಲ್ಪಸಂಖ್ಯಾತರಿಗೊಂದು ಚಾನ್ಸ್ ಕೊಡಬೇಕಿತ್ತು, ಅಹಿಂದ ಅಂತೆಲ್ಲ ಹೇಳ್ತಾರಲ್ಲ, ನೀವು ಉಪ್ಪಾರ ಸಮಾಜ ಅಂದ ಕಾರಣಕ್ಕೋಸ್ಕರ ನಾನು ಕೇಳ್ತಿರೋದು. ನಿಮ್ಮ ಪ್ರಕಾರ ಒಂದು ಅವಕಾಶ ಕೊಡಬೇಕಿತ್ತು ಅನ್ಸುತ್ತಾ? ಇಲ್ಲ, ಕೊಡಬೇಕಾಯ್ತು. ಆದರೆ ಇದು ಯಾವುದೇ ಎಲೆಕ್ಷನ್ ಆಗಲಿ, ಯಾವುದೇ ಪಕ್ಷಗಳಾಗಿರಲಿ, ಅವ್ರು ಯಾರು ತೀರ್ಕೊಂಡಾಗ ಇದು ಜನರಲ್ ಎಲೆಕ್ಷನ್ ಸಹ, ಇದು ಬೈ ಎಲೆಕ್ಷನ್. ಯಾರೇ ತೀರ್ಕೊಂಡ್ರು ಸಹ ಯಾವ ಪಕ್ಷದಲ್ಲಾದ್ರೂ ಒಂದು ಸಂಪ್ರದಾಯ ಸರ್ ಅದು. ಯಾರು ತೀರ್ಕೊಂಡಿರ್ತಾರೋ ಅವ್ರ ಕುಟುಂಬದವರಿಗೆ ಒಂದು ಟಿಕೆಟ್ ಕೊಡೋಂಥದ್ದು ಇಲ್ಲಿದ್ದು ನಡ್ಕೊಂಬಂದಿರೋದು. ಇದು ಕಾಂಗ್ರೆಸ್ನೇ ಒಂದೇ ಅಲ್ಲ, ಬಿ ಜೆ ಪಿಗಾದ್ರೂ ಅಷ್ಟೇ, ಜೆ ಡಿ ಎಸ್ನಾಗಾದ್ರೂ ಅಷ್ಟೇ, ನಮ್ಮಲ್ಲಿ ಆದ್ರೂ ಅಷ್ಟೇ. ಬೈ ಎಲೆಕ್ಷನ್ ಆಗಿರೋದ್ರಿಂದ ಈ ನೀರು ಉಳಿದಿರೋದು ಎರಡು ವರ್ಷ ಅವಧಿ. ಈ ಅವಧಿಗೆ ಅವ್ರ ಮನೆಯವರಿಗೆ ಕೊಟ್ಟಿರ್ಬೋದು. ಮುಂದಿನ ಸರಿ ಹೈಕಮಾಂಡು ನಮ್ಮ ಕಾಂಗ್ರೆಸ್ ನಾಯಕರುಗಳು ಏನು ತೀರ್ಮಾನ ತಗೊಂತಾರೆ, ಮುಂದೆ ಅಹಿಂದಕ್ಕೆ ಕೊಡ್ಬೋದು, ಅಲ್ಪಸಂಖ್ಯಾತರಿಗೆ ಕೊಡ್ಬೋದು. ಯಾರಿಗೆ ಕೊಟ್ಟರು ನಾವು ಪಕ್ಷಕ್ಕೆ ದುಡಿಯೋಕೆ ನಾವು ಯಾವಾಗಲೂ ಸಿದ್ಧವಾಗಿರ್ತೀವಿ ಸರ್. ಈ ಅಜ್ಜೋರೆಲ್ಲ ಡೆವಲಪ್ಮೆಂಟ್ಸ್ ವರ್ಕ್ ಚೆನ್ನಾಗಿ ಮಾಡಿದ್ದಾರೆ ಸರ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ನಮ್ಮ ಜೊತೆಗೆ ಒಂದು ಅರ್ಧ ಗಂಟೆ ನಮ್ಮ ಜೊತೆಗೆ ಬಂದರೆ, ಈ ಊರು ನಮ್ಮ ಗ್ರಾಮಾಂತರ ಮಟ್ಟದಾಗ ಏನು 33-36 ಹಳ್ಳಿಗಳು ಬರ್ತಾವೆ. ನೀವು ಪ್ರತಿಯೊಂದು ಹಳ್ಳಿಗೂ ನೋಡ್ರಿ, ನೀವು ರೈತರು ಓಡಾಡೋ ಜಾಗ ಸಹ ಸಿಮೆಂಟ್ ರೋಡು, ಎಲ್ಲ ಕಡೆಗೂ ಸಿಮೆಂಟ್ ರೋಡ್ಗಳು, ಮನೆಗಳು ಎಲ್ಲವೂ ಸಹ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಅಭಿವೃದ್ಧಿ. ನಾವು ಅಭಿವೃದ್ಧಿಗಾಗಿನೇ ಮತ್ತೆ ಕೇಳ್ತಿರೋದು. ಶಿವಶಂಕರಪ್ಪನವರು ಯಾವುದೇ ಥರ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಯಾವ ಪಕ್ಷದವರು ಆ ಪಕ್ಷದವ್ರು ಈ ಪಕ್ಷದ ಅಂತ ಏನಿಲ್ಲ. ನೀನು ಬಿ ಜೆ ಪಿಯವರು ನಮಗಿಂತ ಜಾಸ್ತಿ ಬಿ ಜೆ ಪಿಯವರು ಅವ್ರ ಹತ್ರ ಕೆಲಸ ಮಾಡ್ಸ್ಕೊಂಡಿರೋದು ನಮ್ಮ ಕ್ಷೇತ್ರದಲ್ಲಿ. ಹಂಗಾಗಿ ಅವ್ರು ಯಾರು ಬಂದರೂ ಸಹ ಇಲ್ಲ ಅಂದಂಗೆ ಎಲ್ಲರಿಗೂ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಎಲ್ಲರಿಗೂ ಸಾಥ್ ಕೊಟ್ಟಿದ್ದಾರೆ. ಯಾವುದೇ ದೇವಸ್ಥಾನಗಳು ಮುಂದೆ ಇಲ್ಲೇ ನಮ್ಮದೊಂದು ದೇವಸ್ಥಾನ ಮುಂದಿಲ್ಲಿ ಕಾಣ್ತೈತಿ. ಅವರು ಅನುದಾನ ಕೊಡೋದ್ರ ಜೊತೆಗೆ ಅವ್ರ ಸ್ವಂತ ದುಡ್ಡು ಸಹ ದಾನವಾಗಿ ಕೊಟ್ಟಿರ್ತಾರೆ. ಭಾಳ ಎಲ್ಲ ಕಡೆ ದೇವಸ್ಥಾನಗಳಿಗೆ ಕೊಟ್ಟಿದ್ದಾರೆ. ಎಲ್ಲ ಊರುಗಳನ್ನ ಅಭಿವೃದ್ಧಿ ಮಾಡಿದ್ದಾರೆ. ನಿಮಗೆ ಗೊತ್ತಾಗ್ತದೆ ಮುಂದೆ ನೀವು ಹೋದರೆ, ಎಲ್ಲ ನಮ್ಮ ಗ್ರಾಮಾಂತರ ಮಟ್ಟದಲ್ಲಿ ಹೋದರೆ ಭಾಳ ಅಭಿವೃದ್ಧಿ ಮಾಡಿದ್ದಾರೆ. ಹಿಂದೆ ನೀನು ಬೊಮ್ಮಾಯಿ ಸರ್ಕಾರದಲ್ಲಿ ಸಹ ಯಾರು ಅವ್ರ ಗ್ರ್ಯಾಂಟ್ ತನಕಲ್ಲ, ಕೊನೆಯ ಅವಧಿಗೆ 40 ಕೋಟಿ ಗ್ರ್ಯಾಂಟ್ ತಗೊಂಬಂದು ಎಲ್ಲ ಪೂರ್ತಿ ಗ್ರಾಮಾಂತರದ ಹಳ್ಳಿ ಮಾಡಿದ್ದಾರೆ. ಈ ರೋಡ್ ಸಹ ಮಾಡಿದ್ರೆ, ಇದೀಗ ಸಿಮೆಂಟ್ ರೋಡ್ ಆಗ್ತಾಯಿದೆ. ಈಗೇನು ನೀತಿ ಸಮಿತಿ ಹತ್ರ ಇದೆ. ಇದು ಎಲ್ಲ ಭಾಳ ಚೆನ್ನಾಗಿ ಅನುದಾನ ಮಾತ್ರ ಯಾವುದು ಕೊರತೆ ಮಾಡಿಲ್ಲ ಅವರು. ಸರ್, ಈಗ ಸಮರ್ಥ ಅವರಿಂದ ನೀವೇನು ನಿರೀಕ್ಷೆ ಮಾಡ್ತಿದ್ದೀರಿ? ಸರ್, ಸಮರ್ಥ ಅವರು ಈಗಿನ ಯುವಕರಿದ್ದಾರೆ. ಅವ್ರಿಗೂ ಸಹ ಎಲ್ಲ ರಾಜಕೀಯ ಅನುಭವ ಇದೆ ಅವ್ರಿಗೂ. ಯಾಕಂದ್ರೆ ಅವರು ಸಹ ರಾಜಕೀಯ ಫ್ಯಾಮಿಲಿಯಿಂದಲೇ ಬಂದಿರೋದು. ಅವ್ರ ಮನೆಯಲ್ಲಿ ಫುಲ್ ರಾಜಕೀಯ ಇರೋದ್ರಿಂದ ಅವ್ರಿಗೆಲ್ಲ ಗೊತ್ತೈತೆ ಸರ್. ಅವ್ರಿಗೆಲ್ಲ ಅಜ್ಜರ ಜೊತೆಗೆ ಅವ್ರು ಅಡ್ಡಾಡಿದ್ದಾರೆ. ಅವ್ರಮ್ಮರು ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವ್ರ ಜೊತೆಗೂ ಎಲ್ಲ ಅಡ್ಡಾಡಿದ್ದಾರೆ ಅವರು. ಹಂಗಾಗಿ ಅವ್ರಿಗೆಲ್ಲ ಗೊತ್ತಿದೆ ಅವ್ರಿಗೆ ಏನು ಮಾಡ್ಬೇಕು, ಏನು ಬಿಡ್ಬೇಕು ಅಂತಂದು. ಅಜ್ಜವ್ರು ಮಾಡಿರೋ ಕೆಲಸಗಳನ್ನೆಲ್ಲವೂ ಅವ್ರು ಸಹ ಗೊತ್ತೈತಿ. ಅವ್ರು ಮಾಡಿರೋ ಕೆಲಸಗಳನ್ನೆಲ್ಲ ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ನಂಬಿಕೆನೂ ನಮಗಿದೆ. ಅವ್ರಿಗೂ ಈಗಿನ ಚಿಕ್ಕ ಹುಡುಗರು, ನಾವೆಲ್ಲ ಕ್ಷೇತ್ರ ಜನಗಳು ಅವನ್ನೆಲ್ಲ ಹೆಂಗೆ ಬೆಳೆಸ್ಕೊಂಡು ಹೋಗ್ತಾವೆ, ಅವರು ಆ ರೀತಿ ಬೆಳ್ಕೊಂಬರ್ತಾರಂತ ನಂಬಿಕೆನೂ ನಮಗಿದೆ ಸರ್. ಈಗ ನಿಮ್ಮ ಪಕ್ಷದಲ್ಲಿ ಗುರುತಿಸ್ಕೊಂಡವರೊಬ್ಬರು ಹಿಂದುಳಿದ ಸಮಾಜದವರು ಬಿ ಜೆ ಪಿ ಜೊತೆಲಿ ನಿಂತ್ಕೊಂಡು ಮಾತಾಡ್ತಿದ್ದಾರೆ. ನೀವು ಹಿಂದುಳಿದ ಸಮಾಜಕ್ಕೆ ಸೇರಿದವರು. ಆ ಥರದ ಡೆವಲಪ್ಮೆಂಟ್ಸ್ ಏನಾಗ್ತಿದೆ, ಅದರಿಂದ ಏನಾದರೂ ಪಾರ್ಟಿಗೆ ನೆಗೆಟಿವ್ ಆಗುತ್ತೆ ಅನಿಸುತ್ತಾ? ಯಾಕಂದರೆ ಬಂಡಾಯ ನಿಂತು ತುಂಬ ಒಂದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಅರ್ಥ ಆಯ್ತು ಸರ್. ನಾವು ನೀವು ಹೇಳೋದು ಅರ್ಥ ಆಯಿತು. ಜಿ ಬಿ ವಿನಯ್ ಕುಮಾರ್ ಅವರು ನಮ್ಮ ಪಕ್ಷದಲ್ಲೇ ಗುರುತಿಸ್ಕೊಂಡಿದ್ರು. ಅವ್ರಿಗೆ ಮುಂದೆ ಅವಕಾಶ ಸಿಕ್ತಿತ್ತು ಅವ್ರಿಗೂ. ಅವರು ಏಕದಮ್ ಒಂದೇ ಸರಿಗೆ MP ಟಿಕೆಟ್ ಬೇಕಾದ್ರೆ ಇಲ್ಲಿ MP ಟಿಕೆಟ್ ಕೊಡಬೇಕಾದ್ರೂ ಸಹ ಗೆಲುವಿನ ಮಾನದಂಡವಾಗಿ ಟಿಕೆಟ್ ಕೊಡ್ತಾರೆ. ಯಾರಿಗೆ ಕೊಟ್ಟರು ಗೆಲುವು ಯಾರು ಗೆಲ್ತಾರಂತ ಒಂದು ಮಾನದಂಡ ಇಟ್ಕೊಂಡೆ ಟಿಕೆಟ್ ಕೊಡೋದು. ಕೇವಲ ಒಂದು ಜಾತಿ ಅಂದ ತಕ್ಷಣ, ಆ ಜಾತಿ ಇರೋದ್ರದ್ದು ಅಂದ ತಕ್ಷಣ ಟಿಕೆಟ್ ಕೊಟ್ಟರೆ ಗೆಲ್ಲಕ್ಕಾಗೋದಿಲ್ಲ ಯಾರಂದ್ರು. ಆ ಮಾನದಂಡವಾಗಿ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರಿಗೆ ಟಿಕೆಟ್ ಕೊಟ್ಟದ್ದು. ಯಾಕಂದರೆ ನಮ್ಮ ಲೋಕಸಭಾ ಕ್ಷೇತ್ರ ನಾವಿಲ್ಲಿ ಕಾಂಗ್ರೆಸ್ನವ್ರು ಗೆದ್ದದ್ದು ಇತಿಹಾಸನೇ ಇಲ್ಲ ಇಲ್ಲಿ. ಅದು ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವ್ರಿಗೆ ಕೊಟ್ಟದಕ್ಕೆ ಮಾತ್ರ ಸಾಧ್ಯವಾಗಿರೋದು ಗೆಲುವು ಅಷ್ಟೇ ಅದು. ಹಂಗಾಗಿ ಅವರಿಂದ ಮಾತ್ರ ಸಾಧ್ಯ ಇತ್ತು ಆ ಗೆಲುವು. ಹಂಗಾಗಿ ಪಕ್ಷದವರು ಸಹ ಆ ಮಾನದಂಡವಾಗಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ರು. ಅವರು ಅಸಮಾಧಾನ ಮಾಡ್ಕೊಂಡು ಅವರು ಇರಬೇಕಾಯ್ತು. ಪಕ್ಷದಲ್ಲಿ ಇದ್ದರೆ ಅವ್ರ ಮುಂದೆ ಒಳ್ಳೆ ಅವಕಾಶ ಇತ್ತು. ಒಳ್ಳೆ ಲೀಡ್ರ್ ಅವರು. ನಮ್ಮ ಹಿಂದುಳಿದ ಸಮಾಜದಲ್ಲಿ ಒಬ್ಬ ಒಳ್ಳೆ ಬುದ್ಧಿವಂತ ನಾಯಕ ಅವರು ಇರಬೇಕಾಯ್ತು. ಇದ್ದದ್ದು ಅವ್ರಿಗೆ ಮುಂದೆ MLAಗಳು ಎಲೆಕ್ಷನ್ ಬರ್ತದೆ, ಜನರಲ್ ಎಲೆಕ್ಷನಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಅವರಿಗೆ ಅನುವು ಮಾಡಿಕೊಡ್ತಿದ್ರು ಅಂತ ನಂಬಿಕೆ ನಮಗಿತ್ತು. ಅವರು ದುಡುಕಿ ಕೆಟ್ಟ ನಿರ್ಧಾರ ತಗೊಂಡ್ರು ಅಂತ ಅನ್ನಿಸ್ತು ಸರ್ ನಮಗೆ. ಹೋಗ್ಬಾರ್ದಿತ್ತು. ಅವರು ತಟಸ್ಥವಾಗಿರ್ಬೇಕಾಯ್ತು. ಅವ್ರು ತಟಸ್ಥವಾಗಿರ್ಬೇಕಾಯ್ತು. ಅಟ್ಲೀಸ್ಟ್ ನಮ್ಮ ಪಕ್ಷಕ್ಕೆ ಸಪೋರ್ಟ್ ಮಾಡದೇ ಇದ್ರು ಅವರು ತಟಸ್ಥವಾಗಿದ್ದರೆ ಮುಂದೆ ಅವ್ರಿಗೆ ಒಳ್ಳೆ ಅವಕಾಶಗಳು ಸಿಗ್ತಿದ್ವು ಅಂತ ನಮ್ಮ ಒಂದು ಅನಿಸಿಕೆ ಸರ್. ಸರ್, ಈಗ ಗ್ಯಾರಂಟಿಗಳ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಿದೆ ಸರ್ ಈ ಸದ್ಯಕ್ಕೆ? ಅದರಿಂದ ಈ ಎಲೆಕ್ಷನಲ್ಲೂ ನಿಮ್ಗೆ ಏನಾದರೂ ಹೆಲ್ಪ್ ಆಗುತ್ತೆ ಅನ್ಸುತ್ತಾ? ಸರ್, ಈಗ ಬೈ ಎಲೆಕ್ಷನ್ಗಳೆಲ್ಲ ನಡೆದ್ರು ನೋಡಿ. ಮೂರು ಬೈ ಎಲೆಕ್ಷನ್ಗಳು ನಡೆದಿರೋದು. 3 ಎಲೆಕ್ಷನ್ಗಳು ಸಹ ಕಾಂಗ್ರೆಸ್ ಭಾಳ ಅಜಗಜಾಂತರ ಅಂತರದಿಂದ ಗೆದ್ದಿತ್ತು ಸರ್. ಅದಕ್ಕೆಲ್ಲ ಕಾರಣ ಈ ಗ್ಯಾರಂಟಿಗಳೇ ಕಾರಣ ಅಂತ ನಮ್ಮದೊಂದು ಅನಿಸಿಕೆ ಸರ್. ಒಂದು ಗ್ಯಾರಂಟಿಗಳು ಎಲ್ಲ ಅನುಕೂಲ ಆಗಿದೆ ಸರ್ ಎಲ್ಲ ಹಳ್ಳಿ ಜನಗಳಿಗೆ. ಎಲ್ಲ ಮಹಿಳೆಯರಿಗೂ ಆಗಲಿ, ಬಸ್ನಲ್ಲಿ ಓಡಾಡೋರಿಗಾಗಲಿ ಎಲ್ಲ ಪ್ರತಿ 2,000 ರೂಪಾಯಿ ಅಕ್ಕಿ ಫ್ರೀ ಕೊಡ್ತಾ ಇದ್ದಾರೆ. ಎಲ್ಲ ಯುವ ನಿಧಿ ಎಲ್ಲ ಅನುಕೂಲ ಆಗಿದೆ ಸರ್ ಜನಗಳಿಗೆ. ಸರ್, ಈಗ ಸಾದಿಕ್ ಪೈಲ್ವಾನ್ ಅವ್ರದ್ದೊಂದು ಏನೋ ತೊಡಕಿತ್ತು, ಅದು ಒಂದು ಹಂತಕ್ಕೆ ಬಗೆಹರಿದಿದೆ.
ಅದು ಬಿಟ್ಟು ಉಳಿದ ಇಂಡಿಪೆಂಡೆಂಟ್ಸ್ ಇದ್ದಾರಲ್ಲ, ಬಹುಪಾಲು ಅಲ್ಪಸಂಖ್ಯಾತ ನಾಮಿನೇಷನ್ ಮಾಡಿರೋಂಥವ್ರು, ಅದರಿಂದ ಏನಾದರೂ ನಿಮ್ಮ ಟೋಟಲ್ ಲೀಡ್ಗೆ ಏನಾದರೂ ಸಮಸ್ಯೆ ಆಗ್ಬೋದಾ? ಇಲ್ಲ ಏನು ಸಮಸ್ಯೆ ಆಗಲ್ಲ ಸರ್. ಪ್ರತಿ ಎಲೆಕ್ಷನ್ನಲ್ಲೂ ಸಹ, ಈ ಒಂದು ಎಲೆಕ್ಷನ್ ಅಲ್ಲ, ಈ ಹಿಂದೆ ಕಳೆದ್ರೆ ನಡೆದ್ರೆ 4 ಎಲೆಕ್ಷನಲ್ಲೂ ಸಹ ಸುಮಾರು 5ರಿಂದ 10 ಜನ ಅಲ್ಪಸಂಖ್ಯಾತರು, ಪಕ್ಷೇತರರು, ಆ ಪಕ್ಷ ಈ ಪಕ್ಷ, SDP, MIM ಎಲ್ಲ ಹಾಕ್ತಾರೆ ಸರ್. ಅವರೆಲ್ಲ 100-200 ಬಿಟ್ಟು ಮುಂದಕ್ಕೆ ಹೋಗ್ಯಲ್ಲ. ಹಿಂದೆ ಅಮನುಲ್ಲಾ ಖಾನ್ ಅಂತ JDS ಇಂದ ಪ್ರಬಲ ಅಭ್ಯರ್ಥಿ ಅವರು. ನಾವು ಅವ್ರನ್ನ ಅಲ್ಲಿಗೆಳೆಯಲ್ಲ ಸರ್. ಅವರು ಒಬ್ಬ ಪ್ರಬಲ ಲೀಡ್ರ್. ಅವ್ರು ನಿಂತಾಗ ಸಹ ಏನು ಎಫೆಕ್ಟ್ ಆಗಿಲ್ಲ. ಅವರು 4,000 ಚಿಲ್ಲರೆ ಓಟ್ ತಗೊಂಡ್ರು ಅಷ್ಟೇ ಅವರು. ಹಂಗಾಗಿ ಪ್ರತಿ ಸಾರಿನೇ ಇವೆಲ್ಲ ನಿಲ್ತಾನೆ ಇದ್ದಾರೆ ಸರ್. ಇದೆಲ್ಲ ಆಕಾಂಕ್ಷಿಗಳಿಗೆ ನಿಲ್ಲೋರಿಗೆ ಯಾರು ಬೇಡನಕ್ಕಾಗಲ್ಲ. ನಿಂತಿರ್ತಾರೆ ಸರ್. ಅವ್ರದಿಂದ ಏನು ಎಫೆಕ್ಟ್ ಏನಾಗಲ್ಲ ಸರ್. ಜನಕ್ಕೆ ಗೊತ್ತಿದೆ ಯಾರಿಗೆ ಓಟ್ ಹಾಕಿದ್ರೆ ಸುಮ್ಮನೆ ಏನು ವೇಸ್ಟ್ ಆಗೋ ಓಟ್ಗಳು ಯಾವುವು, ಯಾರಿಗೆ ಹಾಕಿದ್ರೆ ಗೆಲುವಿನ ದಡಕ್ಕೆ ಮುಟ್ತಾರೆ ಅಂತ ಜನಗಳು ಸಹ ಬುದ್ಧಿವಂತರು ಸರ್ ಮತದಾರರು. ಈಗ ಎಲ್ಲ ನಿಂತಾರೆ ಅಂತೇಳಿ ಸಮಾಜ ಅಂತೇಳಿ ಯಾರು ಹಂಗೆ ಹಾಕೋಕ್ಕಾಗಲ್ಲ ಸರ್. ಒಂದು BJP ಒಂದು ನ್ಯಾರೇಟಿವ್ ಇಟ್ಕೊಂಡಿರೋದು, ಈಗ ನೀವು ಅದಕ್ಕೆ ಕೌಂಟ್ರ್ ಏನು ಕೊಡ್ತೀರಿ ಅನ್ನೋದು ಮುಖ್ಯ ಆಗುತ್ತೆ. ಏನಂದರೆ ಅಲ್ಪಸಂಖ್ಯಾತರು ಕೊಡಬೇಕಿತ್ತು, ಕೊಡಲಿಲ್ಲ, ಇದು 2.5 ವರ್ಷ, ಇದೊಂದು ಸೀಟ್ ಕಳ್ಕೊಂಡಿದ್ದೀರಿ, ಏನು ಸರ್ಕಾರ ಉಳಿತಿರ್ಲಿಲ್ಲ ಅನ್ನೋದೊಂದು ನ್ಯಾರೇಟಿವ್ ಸೆಟ್ ಮಾಡ್ತಿದ್ದಾರೆ. ಅದಕ್ಕೆ ನೀವು ಕೌಂಟ್ರ್ ಏನು ಮಾಡ್ತಿದ್ದೀರಿ ನೀವು ಫೀಲ್ಡಲ್ಲಿ? ಯಾಕಂದರೆ ಗ್ರೌಂಡಲ್ಲಿ ನಾವು ಓಡಾಡ್ತಿರೋರಿಗೆ ನಮಗಿದು ಎಲ್ಲ ಕಡೆ ಕಾಣಿಸ್ತಿದೆ, ಕೇಳಿಸ್ತಿದೆ. ಏನು ನಿಮ್ಮದೇನಿದೆ ಕೌಂಟ್ರ್ ಇದಕ್ಕೆ ಕಾಂಗ್ರೆಸ್ದು? ಸರ್ ನಾವು ಹೇಳ್ತಾ BJP ಅವ್ರಿಗೆ ಇತ್ತೀಚೆಗೆ ಈ ಎಲೆಕ್ಷನಲ್ಲಿ ಮಾತ್ರ ಅಲ್ಪಸಂಖ್ಯಾತರ ಮೇಲೆ ಭಾಳ ಪ್ರೀತಿ, ಭಾಳ ಒಲವು ಭಾಳ ಹೆಚ್ಚಾಗ್ಬಿಟ್ಟದೆ ಅವ್ರಿಗೆ. ಹಿಂದೆ ಹಲಾಲ್ ಕಟ್ಟು, ಹಿಜಾಬು ಅವನ್ನೆಲ್ಲ ಇಲ್ಲೆಲ್ಲ ದಾವಣಗೆರೆಲ್ಲ ಗಲಾಟೆ ಮಾಡಿಸಿದ್ದು ಎಲ್ಲವೂ ಅವ್ರ ಮನಸ್ಸಲ್ಲಿ ನೆನಪಿನಲ್ಲಿ ಇದಾವೆ. ಅಲ್ಪಸಂಖ್ಯಾತರಿಗೆಲ್ಲ ಗೊತ್ತಿದೆ. ಇವ್ರು ಏನು ಬೆಣ್ಣೆ ಹಚ್ಚಕ್ಕೆ ಬಂದ್ರು ಅವ್ರಿಗೆಲ್ಲ ಗೊತ್ತೈತಿ, ಏನು ಮಾಡ್ಬೇಕಂದ್ರೆ ಅವ್ರಿಗೆಲ್ಲ ಗೊತ್ತೈತಿ. ಅಲ್ಪಸಂಖ್ಯಾತರು ಮಾತ್ರ ಯಾವುದೇ ಕಾರಣಕ್ಕೂ BJPಗೆ ಒಂದು ಓಟ್ ಆಗಲ್ಲ. ಹಂಗಾಗಿ ನಮಗೇನು ಅಂತ ಅವರಿಂದ ಬಣ್ಣದ ಮಾತುಗಳು ನಂಬರ್ ಇಲ್ಲಿ ದಾವಣಗೆರೆಯಲ್ಲಿ ಯಾರೂ ಇಲ್ಲ ಸರ್. ಇಲ್ಲಿ ಇವತ್ತಿನವರೆಗೂ ಯಾವುದೋ 92 ಘಟನೆ ಒಂದು ಬಿಟ್ಟರೆ ಅಲ್ಲಿಂದ ಇಲ್ಲಿ ಯಾವುದೇ ಸಹ ಕೋಮುವಾದ, ಕೋಮು ಹಿಂಸೆಗಳು ಏನು ಗಲಾಟೆಗಳು ಆಗಿಲ್ಲ. ಅವನ್ನೆಲ್ಲವನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದಾರೆ. ಶ್ಯಾಮನೂರು ಕುಟುಂಬ, ಶಿವಶಂಕರಪ್ಪನವರಾಗಿರ್ಬೋದು, ಮಲ್ಲಿಕಾರ್ಜುನವರಾಗಿರ್ಬೋದು, ಅವ್ರ ಮೇಲೆಲ್ಲ ನಂಬಿಕೆ ಇದೆ. ಅಲ್ಪಸಂಖ್ಯಾತರಿಗೆಲ್ಲ ನಂಬಿಕೆ ಇದೆ. ಹಂಗಾಗಿ ಅವರು ಅಲ್ಪಸಂಖ್ಯಾತರೆಲ್ಲರೂ ಸಹ ಶ್ಯಾಮನೂರು ಕುಟುಂಬನ ಯಾವತ್ತೂ ಕೈ ಬಿಡಲ್ಲ ಸರ್. ಇರ್ಬೋದು, ಈಗ ಸ್ವಲ್ಪ ಸಮಾಧಾನ ಇರ್ಬೋದು. ಇನ್ನೂ ಬರೋ ದಿನ ಐತೆ, ಇನ್ನೂ ಟೈಮ್ ಇದೆ ಎಲೆಕ್ಷನ್ಗೆ. ಎಲ್ಲದೂ ಒಂದೊಂದಾಗಿ ಸರಿ ಮಾಡ್ತಾರೆ ಸರ್. ಈಗ ಸಾದಿಕ್ ಪೈಲ್ವಾನ್ ಸರಿ ಮಾಡಿದ್ರು. ಅವ್ರೀಗ ಅವರೇ ಬಂದು 100% ನಾವು ಸಮರ್ಥನೆ ಗೆಲ್ಸ್ಕೊಂಡೇ ಬರ್ತೀವಿ, ಅವರು ನಮ್ಮ ಮಗ ಇದ್ದಂಗೆ ಅಂತ ಹೇಳಿದಾರೆ ಸರ್ ಅವರು. ಅದೇ ರೀತಿ ಒಬ್ಬೊಬ್ಬರನ್ನೇ ಸರಿ ಮಾಡ್ಕೊಂಡು ಬರ್ತಾರೆ ಸರ್. ಮೊದಲು ಹೇಗಿತ್ತು ಹಾಗೆ ಆಗುತ್ತೆ ಸರ್. ಏನು ಡಿಫ್ರೆನ್ಸ್ ಏನಾಗಲ್ಲ. ಸುಮ್ಮನೆ ಇದು ಒಂಥರ ಹುಳಿ ದ್ರಾಕ್ಷಿ, ಕೈಗೆಟಕದ ಹುಳಿ ದ್ರಾಕ್ಷಿ ಅಂತ ಒಂದು ಕತೆ ಹೇಳ್ತಾರೆ ಸರ್. ಆ ಥರ BJP ಅವರು ಆ ಥರ ನಂಬಿಕೆ ಇಟ್ಕೊಂಡಿದ್ದಾರೆ ಸರ್. ಅವ್ರಿಗೆ ಮತ್ತೆ ನಿರಾಸೆನೇ ಕಾದಿದೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್.